ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ನಿಮಗೆ ಗೊತ್ತಿದೆಯಾ, ದೇರ್ ಆರ್ ಇಂದನೂ ನಾವು ಸೆಂಟೆನ್ಸ್ಗಳನ್ನ ಕ್ರಿಯೇಟ್ ಮಾಡ್ಬೋದು ಅಲ್ವಾ? ಸೊ ನೀವು ತುಂಬ ಸರಿ ಕೇಳಿರ್ತೀರ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮ್ಗೆ ಅದನ್ನೇ ಹೇಳ್ಕೊಡ್ತಾ ಇದ್ದೀನಿ. ಈ ರೀತಿ ಸೆಂಟೆನ್ಸ್ಗಳನ್ನ ಹೇಗೆ ಕ್ರಿಯೇಟ್ ಮಾಡಬೇಕು, ಏನು ಮೀನಿಂಗ್ ಕೊಡುತ್ತೆ, ತುಂಬ ಎಕ್ಸಾಂಪಲ್ಸ್ನ ಕೊಡ್ತಾ ಇದ್ದೀನಿ. ಆ್ಯಂಡ್ ಇವತ್ತಿನ ಕ್ಲಾಸ್ ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ. ನೀವು ಏನಾದರೂ ಬಿಗಿನರ್ ಆಗಿದ್ರೆ ಕ್ಲಾಸ್ ನೋಡಲೇಬೇಕು. ಹೊಸ ಸೆಂಟೆನ್ಸ್ಗಳನ್ನ ನೀವು ಇದರಲ್ಲಿ ಕಲಿತೀರಾ. ಸೊ ಲೆಟ್ ಸ್ಟಾರ್ಟ್. ಸೊ ದೇರ್ ಆರ್ ಯಾವಾಗ ಯೂಸ್ ಮಾಡಬೇಕು ಫಸ್ಟ್ ನೋಡಿ ಇಲ್ಲಿ. ಸೊ ಈ ಸಿಚುವೇಶನ್ ನೋಡಿ, ಒಂದು ಜಾಗದಲ್ಲಿ ಒಂದು ವಸ್ತು ಇದೆ, ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ನೀವು ಬೇರೆಯವ್ರಿಗೆ ಹೇಳಬೇಕು. ಅವರಿಗೆ ಗೊತ್ತಿರೋದಿಲ್ಲ, ನೀವೇ ಹೇಳಬೇಕು. ಏನಂತ ಹೇಳ್ತೀರಾ ಕನ್ನಡದಲ್ಲಿ? ಫಾರ್ ಎಕ್ಸಾಂಪಲ್ ಈ ಥರ ಹೇಳ್ತೀರಲ್ಲ, ಟೇಬಲ್ ಮೇಲೆ ಒಂದು ಬುಕ್ ಇದೆ, ತೊಗೊಂಡು ಬಾ ಅಂತ. ಅಂದರೆ ನೀವು ಹೇಳ್ತಾರೋ ವ್ಯಕ್ತಿಗೆ ಗೊತ್ತಿಲ್ಲ ಎಲ್ಲಿ ಏನಿದೆ ಅಂತ. ನೀವು ಹೇಳಿ ಈ ಥರ ಕೇಳ್ತೀರಾ ಅಲ್ವಾ, ಟೇಬಲ್ ಮೇಲೆ ಒಂದು ಬುಕ್ ಇದೆ, ತೊಗೊಂಬಾ ಅಂತ. ಸೊ ಕನ್ನಡದಲ್ಲಿ ಈ ಸೆಂಟೆನ್ಸ್ ಇದೇ ಥರನೇ ಇರುತ್ತೆ, ನ್ಯಾಚುರಲ್ ಆಗಿರುತ್ತೆ. ಇದನ್ನು ನೀವು ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತೀರಾ? ದ ಬುಕ್ ಈಸ್ ಆನ್ ದ ಟೇಬಲ್, ರಾಂಗ್. ಅದು ಅ ಬುಕ್ ಈಸ್ ಆನ್ ದ ಟೇಬಲ್, ರಾಂಗ್. ಬುಕ್ ಈಸ್ ಆನ್ ದ ಟೇಬಲ್, ರಾಂಗ್. ಸೊ ಅವಾಗಲೇ ಯೂಸ್ ಮಾಡಬೇಕು ಈ ಥರ ಸೆಂಟೆನ್ಸ್. ದೇರ್ ಈಸ್ ಅ ಬುಕ್ ಆನ್ ದ ಟೇಬಲ್, ಪ್ಲೀಸ್ ಬ್ರಿಂಗ್ ಇಟ್ ಅಂತಾನೆ ಕೇಳಬೇಕು. ಸೊ ಈ ಸೆಂಟೆನ್ಸ್ ನೋಡಿ, ನೀವು ಹೇಳೋವರೆಗೂ ಆ ವ್ಯಕ್ತಿಗೆ ಗೊತ್ತಿಲ್ಲ ನೀವು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀರಾ ಅಂತ. ಅಂದರೆ ಇನ್ಫ್ಯಾಕ್ಟ್ ಎಲ್ಲಿ ಏನಿದೆ ಅನ್ನೋದು ಆ ವ್ಯಕ್ತಿಗೆ ಗೊತ್ತಿಲ್ಲ. ನೀವು ಈ ಥರ ಹೇಳಿದಾಗ ಅವ್ರಿಗೆ ಗೊತ್ತಾಗುತ್ತೆ. ದೇರ್ ಈಸ್ ಅ ಬುಕ್ ಆನ್ ದ ಟೇಬಲ್, ಪ್ಲೀಸ್ ಬ್ರಿಂಗ್ ಇಟ್ ಅಂತ. ನನಗೆ ಈ ಥರ ಯಾರೋ ಹೇಳಿದ್ರು, ಬಾಗ್ಲ ಹತ್ರ ಯಾರೋ ಇದ್ದಾರೆ ಅಂತ ಹೇಳಿದ್ರು. ಸೊ ಇಲ್ಲೂ ಕೂಡ ದೇರ್ ಈಸ್ ಇಂದನೇ ನಾವು ಸೆಂಟೆನ್ಸ್ ಮಾಡಬೇಕು. ದೇರ್ ಈಸ್ ಸಂಬಡಿ ಎಟ್ ದ ಡೋರ್ ಅಂತ, ರೈಟ್? ಅಂದರೆ ನೋಡಿ, ಆ ಸೆಂಟೆನ್ಸ್ ಹೇಳೋವರೆಗೂ ನನಗೆ ಗೊತ್ತಿಲ್ಲ ಎಲ್ಲಿ ಯಾರಿದ್ದಾರೆ ಅಂತ. ಸೊ ಆ ಥರ ಸೆಂಟೆನ್ಸ್ಗಳನ್ನ ದೇರ್ ಈಸ್ ಇಂದನೇ ಹೇಳಬೇಕು. ಪ್ಲೂರಲ್ ಇದ್ದರೆ ದೇರ್ ಆರ್ ಹಾಕಬೇಕು. ದೇರ್ ಆರ್ ಸಮ್ ಬುಕ್ಸ್, ದೇರ್ ಆರ್ ಸಮ್ ಪೀಪಲ್ ಎಟ್ ದ ಡೋರ್ ಅಂತ. ಆಗ ಗೊತ್ತಾಗುತ್ತೆ. ಸೊ ಯಾವ ಸಿಚುವೇಶನಲ್ಲಿ ಯೂಸ್ ಮಾಡಬೇಕು? ಟು ಸೇ ದಟ್ ಸಮಥಿಂಗ್ ಎಕ್ಸಿಸ್ಟ್ ಸಮ್ವೇರ್. ಅಂದರೆ ಒಂದು ಜಾಗದಲ್ಲಿ ಏನೋ ಒಂದು ಇದೆ ಅಂತ ಹೇಳೋದಕ್ಕೆ, ಅಥವಾ ಡಸಂಟ್ ಎಕ್ಸಿಸ್ಟ್ ಕೂಡ ಆಗಿರ್ಬೋದು. ಇಲ್ಲ ಅಂತ ಹೇಳೋದಕ್ಕೂ ನಾವು ಯೂಸ್ ಮಾಡ್ಬೋದು. ಈಗ ನೋಡಿ, ಟೇಬಲ್ ಮೇಲೆ ಯಾವ ಬುಕ್ಕು ಇಲ್ಲ ಅಂತ ಅವ್ರು ನನಗೆ ಹೇಳಬೇಕು, ಅವಾಗಲೂ ಕೂಡ ಹೇಳ್ಬೋದು ದೇರ್ ಇಸಂಟ್ ಎನಿ ಬುಕ್ ಆನ್ ದಿ ಟೇಬಲ್ ಅಂತ. ಅಲ್ಲೂ ಕೂಡ ಅದನ್ನೇ ಯೂಸ್ ಮಾಡೋದು. ಗೊತ್ತಾಗ್ತಿದಲ್ವಾ? ಟು ಸೇ ಸಮಥಿಂಗ್ ಎಕ್ಸಿಸ್ಟ್ ಆರ್ ಡಸಂಟ್ ಎಕ್ಸಿಸ್ಟ್ ಸಮ್ವೇರ್. ದೇರ್ ಇಸ್ ಅ ಬುಕ್ ಆನ್ ದ ಟೇಬಲ್ ಅನ್ನೋದು ಇಟ್ ಈಸ್ ಮೋರ್ ನ್ಯಾಚುರಲ್ ದ್ಯಾನ್ ಅ ಬುಕ್ ಈಸ್ ಆನ್ ದ ಟೇಬಲ್. ಅ ಬುಕ್ ಈಸ್ ಆನ್ ದ ಟೇಬಲ್ ಅಂತ ಹೇಳೋ ಸಿಚುವೇಶನ್ ಅಲ್ಲ ಇದು. ಡಿಫ್ರೆನ್ಸ್ ಏನು ಆಮೇಲೆ ಹೇಳ್ತೀನಿ ನಾನು. ಸೊ ಗೊತ್ತಾಯ್ತಲ್ಲ, ಇದೇ ಸೆಂಟೆನ್ಸ್ನ ನೀವು ಯೂಸ್ ಮಾಡಬೇಕು. ಸೊ ಸ್ಟ್ರಕ್ಚರ್ ಹೇಗೆ ಮಾಡಬೇಕು ನೋಡಿ. ಇಲ್ಲಿ ದೇರ್ ಈಸ್ ಯಾವಾಗಲೂ ಸಿಂಗ್ಯುಲಾರ್ ನೌನ್ ಇದೆ ಅಂತ ಹೇಳೋದಕ್ಕೆ ಯೂಸ್ ಮಾಡ್ತೀವಿ. ದೇರ್ ಈಸ್ ಮುಂದೆ ಎ ಆ್ಯನ್ ಹಾಕಿ ಸಿಂಗ್ಯುಲಾರ್ ವರ್ಡ್ನ ಹಾಕಿ. ದಿಸ್ ಅ ಬುಕ್ ಆನ್ ದ ಟೇಬಲ್. ನೋಡಿ, ಅ ಬುಕ್ ಅನ್ನೋದು ಇಲ್ಲಿ ಸಿಂಗ್ಯುಲಾರ್. ಅನ್ಕೌಂಟಬಲ್ ನೌನ್ ಇದ್ರೂ ಕೂಡ ನಾವು ದೇರ್ ಈಸೇ ಯೂಸ್ ಮಾಡ್ತೀವಿ, ಬಟ್ ಎ ಆ್ಯನ್ ಹಾಕಲ್ಲ. ನೆನಪಿದಲ್ವಾ? ದೇರ್ ಈಸ್ ಮುಂದೆ ಅನ್ಕೌಂಟಬಲ್ ನೌನ್ ಹಾಕಿ. ಅನ್ಕೌಂಟಬಲ್ ಅಂದ್ರೇನು? ಯಾವ ನಮಗೆ ನಂಬರ್ ಕೊಡೋಕ್ಕಾಗಲ್ಲ ಅದು. ಸೊ ಸಿಂಪಲ್ಲಾಗಿ ನೆನ್ಪಿಟ್ಕೊಳ್ಳಿ, ಯಾವ ನೌನ್ಗೆ ನಾವು 1 2 3 ಅಂತ ನಂಬರ್ ಕೊಡೋಕ್ಕಾಗಲ್ಲ, ಅದಕ್ಕೆ ನಾವು ಅನ್ಕೌಂಟಬಲ್ ಅಂತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ದೆರ್ ಇಸ್ ಸಮ್ ಮಿಲ್ಕ್ ಇನ್ ದ ಫ್ರಿಡ್ಜ್ ಅಂತಲೇ ಹೇಳಬೇಕು. ಈಗ ನೀವು ನಿಮ್ಮ ಮಕ್ಕಳಿಗೆ ಯಾರಿಗಾದರೂ ಹೇಳಬೇಕಾದ್ರೆ ಈ ಥರನೇ ಹೇಳಿ, ಫ್ರಿಡ್ಜ್ನಲ್ಲಿ ಹಾಲಿದೆ ತೊಗೊಂಡು ಬಾ. ಆವಾಗ ಇದೇ ಕರೆಕ್ಟ್ ಸೆಂಟೆನ್ಸ್, ಇದೇ ಸೂಟಬಲ್ ಸೆಂಟೆನ್ಸ್ ಆ್ಯಂಡ್ ಇದೇ ರೈಟ್ ಸೆಂಟೆನ್ಸ್. ಇದು ಬಿಟ್ಟು ಬೇರೆ ಇದರಿಂದ ನೀವು ಹೇಳಕ್ಕೆ ಬರಲ್ಲ, ರೈಟ್? ಸೊ ದೆರ್ ಈಸ್ ಸಮ್ ಮಿಲ್ಕ್. ಮಿಲ್ಕ್ನ ನೀವು ಕೌಂಟ್ ಮಾಡೋಕ್ಕಾಗಲ್ಲ, ಅದರಿಂದ ಸಮ್ ಅನ್ನೋ ವರ್ಡ್ ಯೂಸ್ ಮಾಡಿ. ಸಮ್ ಮಿಲ್ಕ್ ಅಂದರೆ ಸ್ವಲ್ಪ ಹಾಲಿದೆ. ಪ್ಲೂರಲ್ ಇದ್ದರೆ ಆರ್ ಹಾಕಿ ಅಷ್ಟೇ. ದೇರ್ ಆರ್ ಮುಂದೆ ಪ್ಲೂರಲ್ ನೌನ್ ಹಾಕಿ. ದೇರ್ ಆರ್ 10 ಬುಕ್ಸ್ ಆನ್ ದ ಟೇಬಲ್. ಗೊತ್ತಾಯ್ತಲ್ಲ? ಈ ಸ್ಟ್ರಕ್ಚರ್, ಬೇಸಿಕ್ ಸ್ಟ್ರಕ್ಚರ್ ನೆನ್ಪಿಟ್ಕೊಳ್ಳಿ. ನೀವು ಬಿಗಿನರ್ ಆಗಿದ್ರೆ ಇವುಗಳ ಎಲ್ಲ ನೋಟ್ಸ್ನ ಮಾಡಿಕೊಂಡು ಓದಬೇಕು, ಆಗಲೇ ಬರುತ್ತೆ. ಇಲ್ಲ ನೀವು ಸುಮ್ಮನೆ ವಿಡಿಯೋ ನೋಡಿ ಬಿಡ್ತಿದ್ರೆ ನೀವು ಇದರಿಂದ ನಿಜವಾಗ್ಲೂ ಕಲಿಯೋಕ್ಕೆ ಆಗಲ್ಲ. ಕಲಿಬೇಕಂದ್ರೆ ನೀವು ನೋಟ್ಸ್ ಮಾಡ್ಕೊಂಡು ಓದಬೇಕು. ಆ್ಯಂಡ್ ಮತ್ತೊಂದು ವಿಷಯ, ನೀವೆಲ್ಲ ವೀಡಿಯೋಸ್ನ ಸೀರಿಯಲ್ ವೈಸ್ ನೋಡ್ಕೊಂಡು ಬಂದರೆ ಮಾತ್ರ ಅರ್ಥ ಆಗುತ್ತೆ. 1 2 3 4 ಇದೇ ಆರ್ಡರ್ನಲ್ಲಿ ನೋಡ್ಕೊಂಡು ಬರಬೇಕು. ನೀವು ಇವತ್ತು 1 ನೋಡ್ತೀರಾ, ಆಮೇಲೆ 10 ನೋಡ್ತೀರಾ, ಆಮೇಲೆ 5 ನೋಡ್ತೀರಾ, 20 ನೋಡ್ತೀರಾ. ಈ ಥರ ನೋಡಿದ್ರೆ ಏನು ಅರ್ಥನೇ ಆಗೋದಿಲ್ಲ ನಿಮಗೆ. ಸೊ ಸೀರಿಯಲ್ ವೈಸ್ ನೋಡಬೇಕಂದ್ರೆ ಏನು ಮಾಡಬೇಕು? ಯಾವುದೇ ವಿಡಿಯೋ ಕೆಳಗಡೆ ನನ್ನ ಚಾನಲ್ ನೇಮ್ ಇರುತ್ತೆ. ಆ ಚಾನಲ್ ನೇಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನನ್ನ ಚಾನಲ್ ಓಪನ್ ಆಗುತ್ತೆ. ಅಲ್ಲಿ ಹೋಗಿ ನೀವು ಪ್ಲೇ ಲಿಸ್ಟ್ ಸೆಕ್ಷನ್ ನೋಡಿ, ವಿಡಿಯೋ ಸೆಕ್ಷನ್ ನೋಡಿ, ಅಲ್ಲೆಲ್ಲ ಗ್ರೂಪ್ ಮಾಡಿ ನಾವು ವೀಡಿಯೋಸ್ ಇಟ್ಟಿದ್ದೀನಿ. ಸರ್ಚ್ ಮಾಡಿ, ನನ್ನ ಚಾನಲ್ ಓಪನ್ ಆದಮೇಲೆ ಏನೇನಿದೆ ಅಂತ ಸರ್ಚ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ಈಗ ಎಲ್ಲ ಫಾರ್ಮ್ಸ್ನಲ್ಲೂ ನಾನು ಸೆಂಟೆನ್ಸ್ ತೋರಿಸ್ಬಿಡ್ತೀನಿ ನೋಡಿ. ದಿಸ್ ಇಸ್ ಅ ಬುಕ್ ಆನ್ ದ ಟೇಬಲ್, ಇದು ಪಾಸಿಟಿವ್ ಸೆಂಟೆನ್ಸ್. ಟೇಬಲ್ ಮೇಲೆ ಬುಕ್ ಇಲ್ಲ ಅಂತ ಹೇಳಬೇಕಂದ್ರೆ ದೇರ್ ಇಸಂಟ್ ಅ ಬುಕ್ ಆನ್ ದ ಟೇಬಲ್. ಟೇಬಲ್ ಮೇಲೆ ಬುಕ್ ಇಲ್ಲ. ಸೊ ನಾನು ಇದನ್ನು ಶಾರ್ಟ್ ಫಾರ್ಮ್ನಲ್ಲಿ ಬರ್ತೀನಿ. ದೇರ್ ಇಸ್ ನಾಟ್ ಅನ್ನೋ ಬದಲು ಸ್ಪೋಕನ್ನಲ್ಲಿ ದೇರ್ ಇಸಂಟ್ ಅನ್ನೋದೇ ತುಂಬ ಕಾಮನ್. ಇದನ್ನು ಶಾರ್ಟ್ ಫಾರ್ಮ್ನಲ್ಲಿ ಹೇಳೋದೇ ಕಾಮನ್, ಆದ್ದರಿಂದ ನಾನು ಶಾರ್ಟ್ ಫಾರ್ಮ್ನಲ್ಲೇ ಬರ್ತೀನಿ. ಇದನ್ನು ಬಿಡಿಸಿ ಹೇಳೋದು ತುಂಬ ಅನ್ಕಾಮನ್. ದೇರ್ ಇಸ್ ನಾಟ್ ಅ ಬುಕ್ ಆ ಥರ ಯಾರೂ ಹೇಳೋದೇ ಇಲ್ಲ. ದೇರ್ ಇಸಂಟ್ ಅ ಬುಕ್ ಅಂತಲೇ ಹೇಳ್ತಾರೆ, ರೈಟ್? ಸೊ ಪಾಸಿಟಿವ್ ಸೆಂಟೆನ್ಸ್ ನೀವು ಶಾರ್ಟ್ ಮಾಡ್ಬೋದು. ದೇರ್ ಇಸ್ ಅ ಬುಕ್, ಇದನ್ನು ಕೂಡ ಈ ರೀತಿ ಶಾರ್ಟ್ ಮಾಡ್ಬೋದು, ಆಯ್ತಲ್ವಾ? ಸೊ ಪಾಸಿಟಿವ್ನ ಶಾರ್ಟ್ ಮಾಡೋಂಗಿದ್ರೆ ದೇರ್ಸ್ ಅಂತೀವಿ, ಬಟ್ ನೆಗೆಟಿವ್ನ ಈ ಥರನೇ ಶಾರ್ಟ್ ಮಾಡ್ತೀವಿ. ದೇರ್ ಇಸಂಟ್ ಅಂತಲೇ ಹೇಳೋದೇ ಕಾಮನ್. ಇದೇ ನ್ಯಾಚುರಲ್, ನೆನ್ಪಿಟ್ಕೊಂಬಿಡಿ.
ಇಸ್ ದೇರ್ ಅ ಬುಕ್ ಆನ್ ದ ಟೇಬಲ್? ಟೇಬಲ್ ಮೇಲೆ ಬುಕ್ ಇದೆಯಾ? ನಾವು ಕೇಳ್ತಾ ಇದ್ದೀವಿ ಇಲ್ಲಿ. ಇದು ಅಗೈನ್ ನಾನು ಯಾರ ಜೊತೆ ಮಾತಾಡ್ತಿದ್ದೀನೋ ಅವ್ರಿಗೆ ಗೊತ್ತಿಲ್ಲ, ನಾನು ಕೇಳ್ತಾ ಇದ್ದೀನಿ. ಟೇಬಲ್ ಮೇಲೆ ಯಾವುದಾದ್ರೂ ಬುಕ್ ಇದೆಯಾ? ಇಸ್ ದೇರ್ ಅ ಬುಕ್ ಅಥವಾ ಇಸ್ ದೇರ್ ಎನಿ ಬುಕ್ ಆ ಥರನೂ ಕೇಳ್ಬೋದು. ಎನಿ ಅಂದರೆ ಯಾವುದಾದ್ರೂ. ಇಸೆಂಟ್ ದೇರ್ ಅ ಬುಕ್? ಟೇಬಲ್ ಮೇಲೆ ಯಾವುದು ಬುಕ್ ಇಲ್ವಾ ಅಂತ ಕೇಳುವಾಗ ನೋಡಿ ಇಸೆಂಟ್ ಹಾಕಿ ಅಷ್ಟೇ. ಇಸ್ನ ಇಸೆಂಟ್ ಮಾಡಿ. ವಾಟ್ ಈಸ್ ದೇರ್ ಆನ್ ದ ಟೇಬಲ್? ಟೇಬಲ್ ಮೇಲೆ ಏನಿದೆ? ಸೊ ಈ ಎಲ್ಲ ಸೆಂಟೆನ್ಸ್ಗಳನ್ನ ನಾನು ಫಾಸ್ಟಾಗಿ ಹೇಳಿದ್ದೀನಿ. ಇವುಗಳನ್ನ ಹೇಗೆ ಕ್ರಿಯೇಟ್ ಮಾಡಬೇಕು, ಇವುಗಳ ಬೇಸಿಕ್ಸ್ ಸಿಂಪಲ್ಲಾಗಿ ಹೇಳಿ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಕ್ಲಾಸ್ ನಂಬರ್ 4, 5, 6 ಯಾವುದ್ರಲ್ಲೂ ನಾನು ಹೇಳಿದ್ದೀನಿ ಅಲ್ವಾ? ನೀವು ನೋಡಿದ್ರಲ್ವಾ? ಸೀರಿಯಲ್ ವೈಸ್ ನೋಡ್ಕೊಂಬಂದರೆ ನಾನು ಬಿಗಿನಿಂಗ್ನಲ್ಲೇ ಇದನ್ನೆಲ್ಲ ಸಿಂಪಲ್ಲಾಗಿ ಬೇಸಿಕ್ಸಲ್ಲೇ ಡೀಟೇಲ್ಡಾಗಿ ಹೇಳಿದ್ದೀನಿ. ನೀವು ನೋಡಿಲ್ಲ ಅಂದರೆ ನಿಮ್ಮ ಮಿಸ್ಟೇಕ್ ಅದು. ನಿಮ್ಗೇನೂ ಮುಂದಕ್ಕೆ ಅರ್ಥ ಆಗೋದಿಲ್ಲ. ಹೋಗಿ ನೋಡ್ಕೊಂಡು ಬನ್ನಿ. ಸೊ ಪಾಸ್ಟ್ನಲ್ಲಿ ಹೇಳಬೇಕೀಗ, ದೆರ್ ವಾಸ್ ಅ ಬುಕ್ ಆನ್ ದ ಟೇಬಲ್ ಅಂದರೆ ಟೇಬಲ್ ಮೇಲೆ ಬುಕ್ ಇತ್ತು. ನಾನು ಅಲ್ಲಿಗೆ ಹೋದಾಗ ನಾನು ಅಲ್ಲೊಂದು ಬುಕ್ ನೋಡಿದೆ. ದೆರ್ ವಾಸ್ ಅ ಬುಕ್ ಆನ್ ದ ಟೇಬಲ್, ರೈಟ್? ನಾವು ಹೋದಾಗ ಅಲ್ಲಿ ಬುಕ್ ಇರಲಿಲ್ಲ. ದೆರ್ ವಾಸಂಟ್ ಅ ಬುಕ್ ಆನ್ ದ ಟೇಬಲ್ ಅಷ್ಟೇ. ವಾಸ್ ದೇರ್ ಅ ಬುಕ್ ಆನ್ ದ ಟೇಬಲ್ ಅಂತ ನೀವು ಕೇಳ್ತಾ ಇದ್ದೀರಾ. ವಾಸಂಟ್ ದೇರ್ ಅ ಬುಕ್? ವಾಟ್ ವಾಸ್ ದೇರ್ ಆನ್ ದ ಟೇಬಲ್, ರೈಟ್? ಸೊ ಆಮೇಲೆ ಈ ವಿಡಿಯೋ ಪೂರ್ತಿ ನೋಡಾದ್ಮೇಲೆ ಇನ್ನೊಂದು ಸರಿ ಈ ಥರ ವಿಡಿಯೋ ಪಾಸ್ ಮಾಡಿ ಎಲ್ಲ ಸೆಂಟೆನ್ಸ್ನ ಬರ್ಕೊಳ್ಳಿ. ಆ್ಯಂಡ್ ನೀವು ಇದೇ ಥರನೇ ಸೆಂಟೆನ್ಸ್ನ ಕ್ರಿಯೇಟ್ ಮಾಡಿ ಜೋರಾಗಿ ಓದಿ. ದೇರ್ ವಿಲ್ ಬಿ ಅ ಬುಕ್ ಆನ್ ದ ಟೇಬಲ್. ಇದು ಫ್ಯೂಚರ್ ಟೆನ್ಸ್. ವಿಲ್ ಬಿ ಬಂತಲ್ವಾ? ನೆನಪಿದೆ ಅಲ್ವಾ? ಬಿ ಫಾರ್ಮ್ಸ್. ನೀನು ಅಲ್ಲಿಗೆ ಹೋಗು, ಅಲ್ಲೊಂದು ಬುಕ್ ಇರುತ್ತೆ, ತೊಗೊಂಬ. ಸೊ ಆವಾಗ ಫ್ಯೂಚರ್ನಲ್ಲೇ ಹೇಳಬೇಕಲ್ವಾ? ದೇರ್ ವಿಲ್ ಬಿ ಅ ಬುಕ್. ಸೊ ಆ ಸಿಚುವೇಶನ್, ನೀನು ಅಲ್ಲಿಗೆ ಹೋದಾಗ ಅಲ್ಲಿ ಒಂದು ಬುಕ್ ಇರುತ್ತೆ ಅಂತ ಹೇಳೋ ಸಿಚುವೇಶನ್ ಇದು. ದೇರ್ ವೋಂಟ್ ಬಿ ಅ ಬುಕ್ ಆನ್ ದ ಟೇಬಲ್. ಅಲ್ಲೇನು ಬುಕ್ ಇರೋದಿಲ್ಲ. ಈ ಹೇಳೋ ಸಿಚುವೇಶನ್ ಬರಲಿಲ್ಲ ಅಂದರೂ ನೆನ್ಪಿಟ್ಕೊಳ್ಳಿ, ಕಲ್ತ್ಕೊಳ್ಳಿ. ಇವು ಕೂಡ ಯೂಸ್ಫುಲ್ ಆಗುತ್ತೆ. ವಿಲ್ ದೇರ್ ಬಿ ಅ ಬುಕ್ ಅಂತ ನಾನು ಕೇಳ್ತಾ ಇದ್ದೀನಿ. ವೋಂಟ್ ದೇರ್ ಬಿ ಅ ಬುಕ್? ವಾಟ್ ವಿಲ್ ದೇರ್ ಬಿ ಆನ್ ದ ಟೇಬಲ್? ನಾನು ಹೋದರೆ ಅಲ್ಲಿ ಏನಿರುತ್ತೆ? ವಾಟ್ ವಿಲ್ ದೇರ್ ಬಿ ಅಂತ ನಾವು ಕೇಳ್ತಾ ಇದ್ದೀವಿ. ಇದೇ ಥರ ಬೇರೆ ಸಿಚುವೇಶನಲ್ಲೂ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ನಾನು ಅಲ್ಲಿಗೆ ಹೋದರೆ ನನಗೇನಿರುತ್ತೆ ಅಲ್ಲಿ? ವಾಟ್ ವಿಲ್ ದೇರ್ ಬಿ ಇಫ್ ಐ ಗೋ ದೇರ್, ರೈಟ್? ಸೊ ಫ್ಯೂಚರ್ನಲ್ಲಿ ಏನು ಹೇಳ್ತೀವಿ? ದೇರ್ ಆರ್ 3 books. 3 books ಅನ್ನೋದು ಪ್ಲೂರಲ್ ಆಯಿತು, 6 ಹಾಕಬೇಕಲ್ಲಿ. ದೇರ್ ಆರ್ 3 books ಆನ್ ದ ಟೇಬಲ್. ದೇರ್ ಆರ್ಂಟ್ 3 books ಆನ್ ದ ಟೇಬಲ್. ಸೊ ದೇರ್ ಆರ್ಂಟ್ ಅನ್ನೋದೇನು? ದೇರ್ ಆರ್ ನಾಟ್ನ ಶಾರ್ಟ್ ಫಾರ್ಮ್. ನಾನು ಹೇಳಿದ್ನಲ್ಲ, ಅರ್ಂಟ್ ಅನ್ನೋದೇ ಇಲ್ಲಿ ಕಾಮನ್. ಇದೇ ನ್ಯಾಚುರಲ್ ಆಗಿ ಸೌಂಡ್ ಮಾಡುತ್ತೆ, ಇದನ್ನೇ ನೀವು ಯೂಸ್ ಮಾಡಿ. ದೇರ್ ಆರ್ ನಾಟ್ ಅಂದರೆ ಅಷ್ಟು ಕಾಮನ್ ಅಲ್ಲ ಅದು. ಅಂದ್ರೇನು? 3 ಬುಕ್ಸ್ ಇಲ್ಲ. ಟೇಬಲ್ ಮೇಲೆ ಯಾವುದೇ ಬುಕ್ಸ್ ಇಲ್ಲ. ಏನು ಹೇಳಬೇಕು? ನಾನು ನೋಡಿದ್ದೀನಿ ಟೇಬಲ್ ಮೇಲೆ ಯಾವುದೇ ಬುಕ್ಸ್ ಇಲ್ಲ ಅಂತ ಹೇಳಬೇಕು. ಅವಾಗೇನು ಹೇಳ್ತೀರಾ? ದೇರ್ ಇಸಂಟ್ ಎನಿ ಬುಕ್ ಅಂತಾನೆ ಹೇಳಬೇಕು. ಗೊತ್ತಾಗ್ತಿದೆ ಅಲ್ವಾ? ಆರ್ ದೇರ್ 3 books ಆನ್ ದ ಟೇಬಲ್? ಅರಂಟ್ ದೇರ್ 3 books ಆನ್ ದ ಟೇಬಲ್? ಹೌ ಮೆನಿ ಬುಕ್ಸ್ ಆರ್ ದೇರ್ ಆನ್ ದ ಟೇಬಲ್ ಅಂದರೆ ಟೇಬಲ್ ಮೇಲೆ ಎಷ್ಟು ಬುಕ್ಸ್ಗಳಿವೆ ಅಂತ ಕೇಳಬೇಕಾದ್ರೆ ಹೌ ಮೆನಿ ಬುಕ್ಸ್ ಪ್ಲೂರಲ್ಲೇ ಇರಬೇಕು. ಇಲ್ಲಿ ಸಿಂಗ್ಯುಲರ್ ಬರಲ್ಲ. ಹೌ ಮೆನಿ ಬುಕ್ ಅಂತ ಬರಲ್ಲ. ಓಕೆ, ಹೌ ಬುಕ್ಸ್ ಅಂತಲೂ ಬರಲ್ಲ. ನೀವು ಏನೇನೋ ಮಿಸ್ಟೇಕ್ಸ್ ಮಾಡಬೇಡಿ, ನೆನ್ಪಿಟ್ಕೊಳ್ಳಿ. ಸ್ಟ್ರಕ್ಚರ್ ಗೊತ್ತಾಗ್ತಿದಲ್ವಾ? ದೇರ್ ವರ್ 3 books. ನಾನು ಹೋದಾಗ ಅಲ್ಲಿ 3 books ಇತ್ತು. ದೇರ್ ವರಂಟ್ 3 books. Were there 3 books? Weren't there 3 books? How many books were there on the table? ಸೊ ವಿಡಿಯೋ ಪಾಸ್ ಮಾಡಿ ನೀಟಾಗಿ ಇನ್ನೊಂದ್ಸರಿ ಓದ್ಕೊಳ್ಳಿ ನೀವು. ಫ್ಯೂಚರ್ನಲ್ಲೂ ಕೂಡ ಸೇಮ್ ಇರುತ್ತೆ, ರೈಟ್? ದೇರ್ ವಿಲ್ ಬಿ 3 books. ದೇರ್ ವೋಂಟ್ ಬಿ 3 books. ವಿಲ್ ದೇರ್ ಬಿ 3 books? ವೋಂಟ್ ದೇರ್ ಬಿ 3 books? ಹೌ ಮೆನಿ ಬುಕ್ಸ್ ವಿಲ್ ದೇರ್ ಬಿ ಆನ್ ದ ಟೇಬಲ್, ರೈಟ್? ಗೊತ್ತಾಯ್ತಲ್ಲ? ಓಕೆ, ಹಾಗಿದ್ರೆ ಡಿಫ್ರೆನ್ಸ್ ಏನು ಎರಡು ಸೆಂಟೆನ್ಸ್ಗೆ? ದೇರ್ ಇಸ್ ಅ ಬುಕ್ ಆನ್ ದ ಟೇಬಲ್ ನಾವು ಇಷ್ಟೊತ್ತರೆಗೂ ಕಲ್ತೀವಿ. ದ ಬುಕ್ ಈಸ್ ಆನ್ ದ ಟೇಬಲ್. ಟೇಬಲ್ ಮೇಲೆ ಬುಕ್ ಇದೆ. ಸೊ ಇದು ನಮಗೆ ಗೊತ್ತಿದೆ. ನಾನು ಬಿಗಿನಿಂಗ್ನಲ್ಲಿ ಹೇಳ್ಕೊಡೋಣಲ್ವ, ಸಬ್ಜೆಕ್ಟ್ ಮುಂದೆ ಬಿ ಫಾರ್ಮ್ ಹಾಕಿದ್ರೆ ಅದು ಆ ಜಾಗದಲ್ಲಿ ಇದೆ ಅಂತ ಹೇಳ್ತೀವಿ. ಆದರೆ ಏನು ಡಿಫ್ರೆನ್ಸ್ ಮತ್ತೆ? ಸೊ ಈ ಸೆಂಟೆನ್ಸ್ನ ನಾವು ಯಾವಾಗ ಹೇಳ್ತೀವಿ? ಕೇಳಿಸ್ಕೊಳ್ಳೋರಿಗೆ ಗೊತ್ತಿಲ್ಲ ಅಂದರೆ. ಲಿಸನರ್ ಡಸಂಟ್ ನೋ ಅಬೌಟ್ ದ ಬುಕ್. ಸೊ ನಾ ಯಾರಿಗೆ ಹೇಳ್ತಾ ಇದ್ದೀನೋ ಅವ್ರಿಗೆ ಆ ಬುಕ್ ಬಗ್ಗೆ ಗೊತ್ತೇ ಇಲ್ಲ. ನಾನು ಈಗ ಹೇಳಬೇಕು, ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಅಂದಾಗ ನೀವು ಈ ಸೆಂಟೆನ್ಸ್ನ ಯೂಸ್ ಮಾಡಬೇಕು. ದೇರ್ ಈಸ್ ಅ ಬುಕ್ ಆನ್ ದ ಟೇಬಲ್ ಅಂತ ಹೇಳಿದ್ರೆ ಅವಾಗ ಗೊತ್ತಾಗುತ್ತೆ. ಅಲ್ಲಿವರೆಗೂ ದ ಲಿಸನರ್ ಡಸಂಟ್ ನೋ. ಒಂದು ಸಿಚುವೇಶನ್ ನೋಡಿ, ಈಗ ನಾನು ಹೇಳ್ತಾ ಇದ್ದೀನಿ ದೇರ್ ಇಸ್ ಅ ಬುಕ್ ಆನ್ ದ ಟೇಬಲ್, ಪ್ಲೀಸ್ ಬ್ರಿಂಗ್ ಇಟ್. ಆವಾಗ ಹೇಳ್ತಾರೆ ಓಕೆ ಅಂತ ಕೇಳಿಸ್ಕೊಳ್ಳೋನು. ಅಲ್ಲಿವರೆಗೂ ಆ ಕೇಳಿಸ್ಕೊಳ್ಳೋನಿಗೆ ಆ ವಿಷಯನೇ ಗೊತ್ತಿಲ್ಲ, ಟೇಬಲ್ ಮೇಲೆ ಬುಕ್ ಇದೆ. ನಾನು ಹೇಳಾದ್ಮೇಲೆ ಗೊತ್ತಾಗ ಅಂದರೆ ಏನು? ಇದೊಂದು ರೀತಿ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಅಲ್ಲಿ ಬುಕ್ ಇದೆ, ಬುಕ್ನ ಫಸ್ಟ್ ಟೈಮ್ ಅವ್ನಿಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ, ಹೋಗಿ ತೊಗೊಂಬ ಅಂತ. ಆವಾಗ ದೇರ್ ಈಸ್ ಅನ್ನೋದೇ ನ್ಯಾಚುರಲ್ ಸೆಂಟೆನ್ಸ್. ದ ಬುಕ್ ಈಸ್ ಆನ್ ದ ಟೇಬಲ್ ಅಂತ ಯಾವಾಗ ಹೇಳ್ತೀರಾ? ವೆನ್ ದ ಲಿಸನರ್ ಆಲ್ರೆಡಿ ನೋಸ್ ಅಬೌಟ್ ದ ಬುಕ್. ಲಿಸನರ್ಗೆ ಬುಕ್ ಬಗ್ಗೆ ಗೊತ್ತಿದೆ ಅಂದರೆ ಈ ಸೆಂಟೆನ್ಸ್ ಯೂಸ್ ಮಾಡಿ. ಈಗ ನೋಡಿ, ನನ್ನ ಫ್ರೆಂಡ್ ನನಗೆ ಬುಕ್ ಕೊಟ್ಟಿದ್ದಾನೆ ಓದೋದಕ್ಕೆ. ನಾನು ಅದನ್ನೆಲ್ಲ ಓದಿ ಟೇಬಲ್ ಮೇಲೆ ಇಟ್ಟಿದ್ದೀನಿ. ಈಗ ಅವ್ನು ಬಂದಿದ್ದಾನೆ ತೊಗೊಂಡು ಹೋಗೋದಕ್ಕೆ. ನಾನೀಗೇನು ಹೇಳಬೇಕು ಅವನಿಗೆ? ಅವನಿಗೆ ಆಲ್ರೆಡಿ ಬುಕ್ ಬಗ್ಗೆ ಗೊತ್ತಿದೆ, ನನಗೆ ಕೊಟ್ಟಿದ್ದೀನಿ ಅಂತ.
ಸೊ ಅವ್ನಿಗೆ ಗೊತ್ತಿದಲ್ವ ಆಲ್ರೆಡಿ. ನಾನೀಗ ದೇರ್ ಇಸ್ ಅ ಬುಕ್ ಅನ್ಬಾರ್ದು, ನಾನೇನು ಹೇಳಬೇಕು ಅವನಿಗೆ, ದ ಬುಕ್ ಈಸ್ ಆನ್ ದ ಟೇಬಲ್, ಟೇಕ್ ಇಟ್ ಅಂತ. ಸೊ ಈ ಸಿಚುವೇಷನಲ್ಲಿ ಈ ಸೆಂಟೆನ್ಸ್ ಪ್ರಾಪರ್ ಆ್ಯಂಡ್ ಇದು ನ್ಯಾಚುರಲ್. ಆಲ್ರೆಡಿ ಗೊತ್ತಿದ್ರೆ ದ ಬುಕ್ ಅಂತೇಳಿ ದ ವರ್ಡ್ ಯೂಸ್ ಮಾಡ್ತಿದ್ವಲ್ವ, ನೆನಪಿದಲ್ವ ನಾನು ದ ಯಾವಾಗ ಯೂಸ್ ಮಾಡಬೇಕಂತ ಹೇಳಿದ್ದೆ. ಆ ನೌನ್ ಬಗ್ಗೆ ಆಲ್ರೆಡಿ ಕೇಳಿಸ್ಕೊಳ್ಳೋರಿಗೆ ಗೊತ್ತಿದ್ರೆ. ಸೊ ಇಲ್ಲಿ ಗೊತ್ತಿದೆಲ್ಲ. ಸೊ ಈ ಸಿಚುವೇಷನಲ್ಲಿ ಈ ಸೆಂಟೆನ್ಸೇ ಕಾಮನ್. ಬುಕ್ ಇದೆ ಹಾಂ ನೀನು ಕೊಟ್ಟಿದ್ದೆಲ್ಲ ಬುಕ್ ಆ ಟೇಬಲ್ ಮೇಲಿದೆ ತೊಗೊಂಡು ಹೋಗು, ಯಾಕೆಂದರೆ ಅವನಿಗೆ ಗೊತ್ತಿದೆ ಆಲ್ರೆಡಿ. ಗೊತ್ತಾಯ್ತಲ್ಲ. ಸೊ ಎರಡೂ ಕಂಪೇರ್ ಮಾಡಿ ಇನ್ನೊಂದು ಸರಿ ನೋಡ್ಕೊಳ್ಳಿ. ರೈಟ್, ಎಕ್ಸಾಂಪಲ್ಸ್ ನೋಡಿ ಇಲ್ಲಿ. ದಿಸ್ ಇಸ್ ಅ ಮ್ಯಾನ್, ಅಲ್ಲೊಬ್ಬ ವ್ಯಕ್ತಿ ಇದ್ದಾನೆ ಅಂತ ಹೇಳ್ಬೋದು, ಅಥವಾ ಜಸ್ಟ್ ಒಬ್ಬ ವ್ಯಕ್ತಿ ಇದ್ದಾನೆ ಅಂದರೂ ಕರೆಕ್ಟ್. ದಿಸ್ ಅ ಟ್ರೀ ಅಟ್ ದ ಸ್ಕೂಲ್. ಅಟ್ ದ ಸ್ಕೂಲ್ ಅಂದರೆ ಏನು, ಸ್ಕೂಲ್ನ ಯಾವ ಕಡೆ ಏನಾದರೂ ಆಗಿರ್ಬೋದು, ಹತ್ತಿರ ಒಟ್ಟಿನಲ್ಲಿ ಸ್ಕೂಲ್ ಹತ್ರ ಒಂದು ಮರ ಇದೆ. ನೋಡಿ, ನಾನು ಯಾರಿಗೆ ಹೇಳ್ತಾ ಇದ್ದೀನೋ ಅವ್ರಿಗೆ ಇದ್ರ ಬಗ್ಗೆ ಇನ್ನೂ ಗೊತ್ತೇ ಇಲ್ಲ, ಐಡಿಯಾನೇ ಇಲ್ಲ. ನಾನು ಹೇಳಿ ಅದನ್ನು ಇಂಟ್ರೊಡ್ಯೂಸ್ ಮಾಡಿ ಮತ್ತೇನೋ ಒಂದು ವಿಷಯ ಹೇಳ್ತಾ ಇದ್ದೀನಿ, ಮತ್ತೇನೋ ಒಂದು ಸ್ಟೋರಿ ಹೇಳ್ತಾ ಇದ್ದೀನಿ. ಸ್ಕೂಲ್ ಹತ್ರ ಒಂದು ಮರ ಇದೆ, ಆ ಮರದ ಕೆಳಗೆ ಏನೋ ಇದೆ, ಈ ಥರ ಏನೋ ಸ್ಟೋರಿ ಸ್ಟಾರ್ಟ್ ಮಾಡಬೇಕಂದ್ರೆ ಇದೇ ಥರನೇ ಹೇಳಬೇಕು. ಯಾಕಂದರೆ ಅವ್ರಿಗೆ ಅದು ಅಲ್ಲಿದೆ ಅಂತ ಗೊತ್ತೇ ಇಲ್ಲ ಅಲ್ವಾ. ದಿಸ್ ಎ ಟೆಂಪಲ್ ನಿಯರ್ ಮೈ ಹೌಸ್ ಅಂತಲೂ ಹೇಳ್ಬೋದು. ನಿಯರ್ ಮೈ ಹೌಸ್, ನಿಯರ್ ಟು ಅಲ್ಲ, ನಿಯರ್ ಬೈ ಅಲ್ಲ, ಏನೂ ಅಲ್ಲ, ನಿಯರ್ ಮೈ ಹೌಸ್ ಸ್ಟ್ರಕ್ಚರ್ ಇದೇ ಥರ ಇದೆ ಅಂದ್ರೂ ಅರ್ಥ ನನ್ನ ಮನೆ ಹತ್ರ ಒಂದು ದೇವಸ್ಥಾನ ಇದೆ. ಸೊ ನಿಯರ್ ಅಂದರೆ ತುಂಬ ಸ್ವಲ್ಪ ಫಾರ್ಮಲ್ ಆಗುತ್ತೆ ಅಷ್ಟೇ, ಏನು ಡಿಫ್ರೆನ್ಸ್ ಇಲ್ಲ. ಸೊ ಆ್ಯಟ್ ಮೇಲೂ ನಾನು ವೀಡಿಯೋಸ್ ಮಾಡಿದ್ದೀನಿ, ಹೋಗಿ ನೋಡಿ, ಹಿಂದೆ ನಾನು ಅದ್ರ ಮೇಲೂ ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ. ದೇರ್ ಇಸ್ ಅ ಡಾಗ್ ಎಟ್ ದ ಗೇಟ್. ದೇರ್ ಇಸ್ ಸಮ್ ಮಿಲ್ಕ್ ಇನ್ ದ ಫ್ರಿಜ್. ಸೊ ಮಿಲ್ಕ್ನ ನೀವು ಕೌಂಟ್ ಮಾಡೋಕ್ಕಾಗಲ್ಲಲ್ವ, ಅದರಿಂದ ಸಮ್ ಅನ್ಬೇಕು. ಎ ಆ್ಯನ್ ಇಲ್ಲಿ ವರ್ಕ್ ಆಗಲ್ಲ. ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನಿಮಗೆ ಸಮ್ ಯಾವಾಗ ಯೂಸ್ ಮಾಡಬೇಕು, ಮಚ್ ಯಾವಾಗ ಯೂಸ್ ಮಾಡಬೇಕು, ಲಾಟ್ ಯಾವಾಗ ಯೂಸ್ ಮಾಡಬೇಕು, ಲಾಟ್ಸ್ ಯಾವಾಗ ಯೂಸ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ನೀವು ಸೀರಿಯಲ್ ವೈಸ್ ಎಲ್ಲ ಕ್ಲಾಸ್ನ ನೋಡ್ತಿರಬೇಕು. ದೇರ್ ಇಸ್ ಅ ರೆಡ್ ಪೆನ್ ಇನ್ ದ ಡ್ರಾವರ್. ದೇರ್ ಇಸ್ ಅ ಟೇಬಲ್ ಇನ್ ದ ರೂಮ್. ದೇರ್ ಇಸ್ ಅ ಹೋಟೆಲ್ ನೆಕ್ಸ್ಟ್ ಟು ದ ಬ್ಯಾಂಕ್. ನೆಕ್ಸ್ಟ್ ಟು ದ ಬ್ಯಾಂಕ್ ಅಂದರೆ ಬ್ಯಾಂಕ್ ಪಕ್ಕದಲ್ಲಿ. ಸೊ ನೋಡಿ, ಅಡ್ರೆಸ್ ಹೇಳುವಾಗ ಇದೇ ಥರನೇ ಹೇಳಬೇಕಲ್ವ. ಸೊ ಅಡ್ರೆಸ್ ಹೇಳ್ತಾ ಇದೀವಿ ಅಂದರೆ ಅಫ್ಕೋರ್ಸ್ ಅವ್ರಿಗೆ ಗೊತ್ತಿರಲ್ಲ. ಸೊ ನೀನು ಒಂದು ಕೆಲಸ ಮಾಡು, ಬ್ಯಾಂಕ್ ಪಕ್ಕದಲ್ಲಿ ಒಂದು ಹೋಟೆಲ್ ಇದೆ, ಅದರ ಹತ್ತಿರ ಮತ್ತೇನೋ ಇದೆ. ಸೊ ಈ ಥರ ಅಡ್ರೆಸ್ ಹೇಳ್ತೀವಿ. ಸೊ ಅಡ್ರೆಸ್ ಹೇಳುವಾಗ ಇದೇ ವರ್ಕ್ ಆಗುತ್ತೆ, ಇದೇ ಸೆಂಟೆನ್ಸೇ ಕರೆಕ್ಟ್. ದೇರ್ ಇಸ್ ಐಸ್ ಕ್ರೀಮ್ ಆನ್ ಯುವರ್ ಶರ್ಟ್. ನೋಡು, ನಿನ್ನ ಶರ್ಟ್ ಮೇಲೆ ಐಸ್ ಕ್ರೀಮ್ ಇದೆ. ಅಫ್ಕೋರ್ಸ್ ಅಲ್ವಾ, ನಾನು ಹೇಳೋರು ಗೊತ್ತಿರಲ್ಲ, ರೈಟ್, ಅವನಿಗೆ ಗೊತ್ತಿಲ್ಲ, ನಾನು ಹೇಳ್ತಾ ಇದ್ದೀನಿ ಈಗ, ಅವನಿಗೆ ಈಗ ಗೊತ್ತಾಯಿತು. ದೇರ್ ಈಸ್ ಸಮ್ ಶುಗರ್ ಇನ್ ದ ಬೌಲ್. ರೈಟ್, ಪ್ಲೂರಲ್ ನೋಡಿ. ದೇರ್ ಆರ್ 2 ಕಾರ್ಸ್. ಸೊ ಇದನ್ನು ನೀವು ಈ ಥರನೂ ಹೇಳ್ಬೋದು, 2 ಕಾರ್ಗಳಿದೆ ಅಂತಲೂ ಹೇಳ್ಬೋದು. ಅಲ್ಲಿ 2 ಕಾರ್ ಇದೆ ಅನ್ನೋವಾಗಲೂ ಇದೇ ಯೂಸ್ ಆಗುತ್ತೆ. ದೇರ್ ಆರ್ 2 ಕಾರ್ಸ್, ಅಲ್ಲಿ 2 ಕಾರ್ ಇದೆ. ನಾನು ಅದಕ್ಕೆ ಅಲ್ಲಿ ಅನ್ನೋ ವರ್ಡ್ನ ಬ್ರ್ಯಾಕೆಟಲ್ಲಿ ಹಾಕಿದೆ. ನೀವು ಬಿಟ್ಟಾದರೂ ಓದಿ, ಸೇರಿಸಿ ಆದರೂ ಓದಿ. 2 ಕಾರ್ಗಳಿದೆ ಅಂತ ಹೇಳೋವಾಗಲೂ ಈ ಸೆಂಟೆನ್ಸ್ ಬರುತ್ತೆ, ಅಲ್ಲಿ 2 ಕಾರ್ಗಳಿದೆ ಅನ್ನೋವಾಗಲೂ ಈ ಸೆಂಟೆನ್ಸ್ ಬರುತ್ತೆ. ಅಥವಾ ಇದನ್ನು ಇನ್ನೊಂದು ರೀತಿಯನ್ನು ಹೇಳ್ತಾರೆ, ದೇರ್ ಆರ್ 2 ಕಾರ್ಸ್ ದೇರ್ ಅಂತ. ಅದು ಕೂಡ ಕರೆಕ್ಟೇ, ಅಂದರೆ ಅಲ್ಲಿ 2 ಕಾರ್ಸ್ಗಳಿದೆ. ದೇರ್ ಆರ್ ಸಮ್ ಟ್ರೀಸ್, ಅಲ್ಲಿ ಅನ್ನೋ ವರ್ಡ್ನ ನೀವು ಬಿಟ್ಟು ಕೂಡ ಓದ್ಬೋದು. ದೇರ್ ಆರ್ ಅ ಲಾಟ್ ಆಫ್ ಪಾರ್ಕ್ಸ್ ಇನ್ ಬ್ಯಾಂಗ್ಳೂರ್ ಅಂತ ನೀವು ಸೇರಿಸ್ಬೋದು. ದೇರ್ ಆರ್ ಥೌಸಂಡ್ಸ್ ಆಫ್ ಫ್ಯಾನ್ಸ್. ಸೊ ನೋಡಿ, ಆರ್ ಮುಂದೆ ಬರೋಂಥ ನೌನ್, ಕಾರ್ಸ್, ಟ್ರೀಸ್, ಪಾರ್ಕ್ಸ್, ಥೌಸಂಡ್ಸ್ ಆಫ್ ಫ್ಯಾನ್ಸ್, ಇವೆಲ್ಲ ಪ್ಲೂರಲ್, ಆದ್ರಿಂದನೇ ಆರ್ ಹಾಕಬೇಕು. ಆ ಲಾಟ್ ಬಂದಿದೆ, ಲಾಟ್ಸ್ ಬರಲ್ವಾ, ಚಿಂತೆ ಮಾಡಿಬಿಟ್ಟು ನಮ್ಮ ಮುಂದಿನ ಕ್ಲಾಸ್ನಲ್ಲಿ ನಿಮ್ಗೆ ಅದನ್ನೆಲ್ಲ ಹೇಳ್ಕೊಡ್ತೀನಿ. ದೇರ್ ಆರ್ ಅ ಲಾಟ್ ಆಫ್ ಆಪರ್ಚುನಿಟೀಸ್. ದೇರ್ ಆರ್ ಸಮ್ ಪೀಪಲ್ ಔಟ್ಸೈಡ್. ತುಂಬ ಜನ ಇಲ್ಲಿ ಏನು ಮಿಸ್ಟೇಕ್ ಮಾಡ್ತಾರೆ ಅಂದರೆ, ದೇರ್ ಆರ್ ಸಮ್ ಪೀಪಲ್ ಅಟ್ ಔಟ್ಸೈಡ್, ದೇರ್ ಆರ್ ಸಮ್ ಪೀಪಲ್ ಇನ್ ಔಟ್ಸೈಡ್, ಆನ್ ಔಟ್ಸೈಡ್. ಸೊ ಔಟ್ಸೈಡ್ ಅನ್ನೋದ್ರ ಹಿಂದೆ ನೀವು ಯಾವುದೇ ಪ್ರಿಪೋಸಿಷನ್ ಹಾಕಬಾರ್ದು, ಅದೆಲ್ಲ ರಾಂಗ್. ಔಟ್ಸೈಡ್ನ ಅಲೋನ್ ಆಗಿಡಬೇಕು. ಐ ಆಮ್ ಔಟ್ಸೈಡ್ ಅಷ್ಟೇ. ಐ ಆಮ್ ಇನ್ ಔಟ್ಸೈಡ್ ಅಂತಾರೆ ತುಂಬ ಜನ, ರಾಂಗ್. ಎಲ್ಲಾದರೂ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ, ಅವೆಲ್ಲ ರಾಂಗ್. ಐ ಆಮ್ ಔಟ್ಸೈಡ್, ಹಿ ಈಸ್ ಔಟ್ಸೈಡ್, ದೇರ್ ಆರ್ ಸಮ್ ಪೀಪಲ್ ಔಟ್ಸೈಡ್, ಇದೇ ಕರೆಕ್ಟ್. ಔಟ್ಸೈಡಿಂದ ನೀವು ಯಾವ ವರ್ಡ್ಸ್ನು, ಯಾವ ಪ್ರಿಪೋಸಿಷನ್ಸ್ನು ಹಾಕಬೇಡಿ. There are 5 people in the queue. There are so many stars in the sky tonight. There are 3 chairs in the classroom. There are many people at the bus stop. ಗೊತ್ತಾಯ್ತಲ್ಲ. ಆ್ಯಂಡ್ ನೀವು ಕ್ವಶನ್ ಮಾಡುವಾಗ ಹೌ ಮೆನಿ ವರ್ಡ್ನೇ ಯೂಸ್ ಮಾಡಬೇಕು. ಹೌ ಮೆನಿ ಪ್ಲೂರಲ್ ಆರ್ ದೇರ್ ಅಂತಲೇ ನೀವು ಕೇಳಬೇಕು. ಅಲ್ಲಿ ಒಂದೇ ಇದ್ರೂ ನೀವು ಕೇಳೋದು ಇದೇ ಥರನೇ ಕೇಳಬೇಕು. ಓಕೆ, ಅಲ್ಲಿ ಒಂದಿದೆ ಬಟ್ ನನಗೆ ಗೊತ್ತಿಲ್ಲ ಅಲ್ಲಿ ಒಂದಿದೆ ಅಂತ. ಸೊ ನಾನು ಕೇಳಬೇಕಾಗಿರೋದು ಹೌ ಮೆನಿಯಿಂದಾನೇ. ಅಲ್ಲಿ ಪ್ಲೂರಲ್ ಇರಲಿ, ಅಲ್ಲಿ ಒಂದಿರಲಿ, ಏನೇ ಇರಲಿ, ನಾನು ಎಷ್ಟಿದೆ ಅಂತ ಕೇಳಬೇಕಾದ್ರೆ ಹೌ ಮೆನಿ ಅಂತಾನೇ ಕೇಳಬೇಕು. ನೋಡಿ ಇಲ್ಲಿ, ಹೌ ಮೆನಿ ಬುಕ್ಸ್ ಆರ್ ದೇರ್ ಆನ್ ದ ಟೇಬಲ್ ಅಂತ. ಹೌ ಮೆನಿ ಪೀಪಲ್ ಆರ್ ದೇರ್, ಅಲ್ಲಿ ಎಷ್ಟು ಜನ ಇದ್ದಾರೆ. ಅಲ್ಲಿ ಒಬ್ಬರೇ ಇರಲಿ ಅಥವಾ ಅಲ್ಲಿ ಯಾರು ಇಲ್ಲದೇನೂ ಇರಲಿ, ಗೊತ್ತಾಗ್ತಿದಿಲ್ಲ. ನಾನು ಹೇಳಿದ್ನಲ್ವಾ, ಆರ್ ದೇರ್ ಸೆಂಟೆನ್ಸ್, ಈಸ್ ದೇರ್ ಸೆಂಟೆನ್ಸ್ ಅಥವಾ ಹೌ ಮೆನಿ ಆರ್ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ
ನಾನು ಯಾವುದ್ರ ಬಗ್ಗೆ ಮಾತಾಡ್ತೀನೋ ಅದಕ್ಕೆ ಗೊತ್ತಿಲ್ಲ. ಆ ಸೆಂಟೆನ್ಸ್ ಹೇಳ್ತಾ ಇದ್ದೀನಿ ಅಂದರೆ ಕೇಳಿಸ್ಕೊಳ್ಳೋನು ಗೊತ್ತಿಲ್ಲ. ಕ್ವಶನ್ ಕೇಳ್ತಾ ಇದ್ದೀನಿ ಅಂದರೆ ನನಗೆ ಗೊತ್ತಿಲ್ಲ. ಅವಾಗಲೇ ಅಲ್ವಾ ನಾನು ಕೇಳ್ತೀನಿ, ಎಷ್ಟು ಜನ ಇದ್ದಾರೆ ನನಗೆ ಗೊತ್ತಿಲ್ಲ. ಅವಾಗಲೇ ತಾನೇ ನನ್ನ ಥರ ಕೇಳಬೇಕು. ಹೌ ಮೆನಿ ಸ್ಟೇಟ್ಸ್ ಆರ್ ದೇರ್ ಇನ್ ಇಂಡಿಯಾ ಅಂತ ನೀವು ಕೇಳಿ, ಯಾರಿಗಾದ್ರೂ ಕ್ವಶನ್ ಮಾಡಬೇಕಂದ್ರೆ. ಓಕೆ, ಅವ್ರು ಜನರಲ್ನೆಲ್ಲ ಚೆಕ್ ಮಾಡಬೇಕಂದ್ರೆ ನೀವು ಇದೇ ಥರನೇ ಕೇಳಬೇಕಲ್ವಾ. ಹೌ ಮೆನಿ ಸ್ಟೂಡೆಂಟ್ಸ್ ಆರ್ ದೇರ್ ಇನ್ ಯುವರ್ ಕ್ಲಾಸ್. ಹೌ ಮಚ್ ಶುಗರ್ ಇಸ್ ದೇರ್. ನೋಡಿ, ಸೊ ಶುಗರ್, ಟೈಮ್, ಮಿಲ್ಕ್, ವಾಟರ್ ಇವನ್ನೆಲ್ಲ ಕೇಳಬೇಕಂದ್ರೆ ನೀವು ಹೌ ಮಚ್ ಯೂಸ್ ಮಾಡಬೇಕು. ಅಲ್ಲಿ ಮೆನಿ ವರ್ಕ್ ಆಗಲ್ಲ. ಮೆನಿ ಅಂದರೆ ಕೌಂಟ್ ಮಾಡೋ ಕಡೆನೇ ಮೆನಿ ಯೂಸ್ ಮಾಡಬೇಕು. ಕೌಂಟ್ ಮಾಡೋ ನೌನ್ಸ್ ಹಿಂದೆನೇ ಮೆನಿ ಹಾಕಬೇಕು. ಹೌ ಮಚ್ ಮಿಲ್ಕ್ ಇಸ್ ದೇರ್ ಇನ್ ದ ಫ್ರಿಜ್, ರೈಟ್? ಸೊ ನೋಡಿ, ಗೊತ್ತಾಗ್ತಿದಲ್ವಾ? ಸೊ ಈ ಒಂದೊಂದು ಸೆಂಟೆನ್ಸಿಂದನೇ ನೀವು ಅದನ್ನು ಕಲ್ತು ಬಿಡಲ್ಲ. ಈ ಕಾನ್ಸೆಪ್ಟ್ ನಿಮಗೆ ಕಲಿಯೋಕ್ಕಾಗಲ್ಲ. ಮತ್ತು ಕಲಿಬೇಕಂದ್ರೆ ಏನು ಮಾಡಬೇಕು? ನಾನು ಕೊಟ್ಟ ಎಕ್ಸಾಂಪಲ್ಸ್ನ ಪ್ರತಿ ಎಕ್ಸಾಂಪಲ್ಸು ನೀವು ಬುಕ್ನಲ್ಲಿ ಬರ್ಕೊಳ್ಳಿ. ಆ್ಯಂಡ್ ಪ್ರತಿ ಎಕ್ಸಾಂಪಲ್ಸ್ಗೂ ನೀವು 5-5, 10 ನಿಮ್ಮ ಓನ್ ಸೆಂಟೆನ್ಸ್ನ ಮಾಡಿ. ಸೊ ನಿಮಗೆ ಟೈಮ್ ಇದೆ ಅಲ್ವಾ, ಈಗ ಕೂತ್ಕೊಂಡು ಅದನ್ನು ಮಾಡಿದ್ದನ್ನೆಲ್ಲ ಜೋರಾಗಿ ನೀವು ಓದಬೇಕು. ನೀವು ಬಿಗಿನರ್ ಆಗಿದ್ದರೆ ನನಗೆ ಬರ್ತಾ ಇಲ್ಲ, ನನಗೆ ಸೆಂಟೆನ್ಸ್ ಮಾಡೋಕ್ಕೆ ಬರ್ತಾ ಇಲ್ಲ, ಏನು ಮಾಡಲಿ ಆ ಥರ ರೀಸನ್ಸ್ ಹೇಳೋದು ಬಿಟ್ಬಿಡಿ. ನಾನು ಹೇಳೋ ಟಿಪ್ಸ್ನ ಫಾಲೋ ಮಾಡಿ. ಬರ್ದಿರೋ ಎಲ್ಲ ಸೆಂಟೆನ್ಸ್ನ ಜೋರಾಗಿ ನಿಮ್ಮ ಬಾಯಿಂದ ಓದಿ. ಅವಾಗ ಅಲ್ವಾ ನಿಮ್ಮ ಬಾಯಿಂದ ಇಂಗ್ಲೀಷ್ ಹೊರಗೆ ಬರುತ್ತೆ. ಸೊ ಅದನ್ನು ಮಾಡಿ. ಇದಕ್ಕೆ ನಿಮ್ಗೆ ಯಾರ ಸಹಾಯನೂ ಬೇಕಾಗಿಲ್ಲ. ಸೊ ಮಾಡಿ. ಹಳೆ ವೀಡಿಯೋಸ್ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಏನು ಮಾಡಬೇಕು? ವೀಡಿಯೋ ಕೆಳಗಡೆ ನನ್ನ ನೇಮ್ ಮೇಲೆ ಕ್ಲಿಕ್ ಮಾಡಿ. ಅದು ನನ್ನ ಚಾನಲ್ ನೇಮ್. ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಲ್ಲ ವೀಡಿಯೋಸ್ ಸಿಗುತ್ತೆ. ಸೊ ಈ ವಿಡಿಯೋಯಿಂದ ನೀವೇನಾದರೂ ಹೊಸದು ಕಲ್ತಿದ್ದೀರ ಅಂತ ನಿಮ್ಗೆ ಅನಿಸಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.